ನಾವೆಲ್ಲರೂ ಸತ್ವ, ರಜಸ್ಸು, ತಮಸ್ಸು ಅನ್ನುವಂಥ 3 ಗುಣಗಳ ವಿಷಯವಾಗಿ ಬೇಕಾದಷ್ಟು ಕೇಳಿದ್ದೀವಿ. ನಾವು ಎಷ್ಟು ಸಲ ಕೇಳಿದ್ರೂ ಅವು ನಮ್ಮ ಮೇಲೆ ಯಾವ ರೀತಿ ಕೆಲಸ ಮಾಡುತ್ತವೆ ಅನ್ನೋದು ನಮಗೆ ಅರ್ಥ ಆಗೋದಿಲ್ಲ. ನಮ್ಮ ನಡೆ, ನುಡಿ, ಯೋಚನೆ ಇವುಗಳೆಲ್ಲ ಆ ಗುಣಗಳಿಗೆ ಅನುಸಾರವಾಗಿಯೇ ನಡೆಯುತ್ತೆ. ನಮ್ಮ ಸ್ವಭಾವ ಯಾಕೆ ಹೀಗಿದೆ? ಅದಕ್ಕೆ ಉತ್ತರ ನಮ್ಮ ಸ್ವಭಾವಕ್ಕೆ ಕಾರಣ ಮೇಲೆ ಹೇಳಿದ 3 ಗುಣಗಳು: ಸತ್ವ, ರಜಸ್ಸು, ತಮಸ್ಸು. ಇದಕ್ಕೆ ವಿವರಣೆ ಬೇಕೆ? ಒಬ್ಬ ಶ್ರೀಮಂತ ಕಾಡಿನಲ್ಲಿ ತನ್ನ ವ್ಯಾಪಾರನ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇದ್ದ. ಇದ್ದಕ್ಕಿದ್ದ ಹಾಗೆ ಅವನಿಗೆ ಗೊತ್ತಿಲ್ಲದೆ ಇರೋ ಹಾಗೇನೆ ಯಾರೋ ಅವನಿಗೋಸ್ಕರ ಕಾಯ್ತಾ ಕುಳಿತಿದ್ರು. ಕತ್ತರಿಸ್ಬಿಡ್ತೇನೆ ಕಿರ್ಚಿಕೊಂಡ್ರೆ. ಯಾಕ ಅವನಿಗೆ ಹೊಡೆಯಕ್ ಹೋಗ್ತೀಯಾ? ಅವನ ಹತ್ರ ಏನ್ ನೋಡ್ತಾ ಇದೆಯಾ? ಹೋಗ ಇಟ್ಕೊಂಬ ಬೇಕು ಕೊಡಲಿ. ಏನೇನಿದೆಯೋ ನಿನ್ನ ಹತ್ರ ತೆಗೆದುಕೊಡೋ. ಕೊಡೋ. ತೆಗೆ. ಕೊಡ್ತೀನಿ. ತೆಗೆ ತೆಗೆ ತಗೊಳ್ಳಿ. ತೆಗೆ ತಗೊಳ್ಳಿ. ತೆಗೆ ತೆಗೆ ತೆಗೆ. ಎಷ್ಟು ಜನ ಇರೋದು? ಅಷ್ಟೇ. ತೆಗೆ. ಏನಿಲ್ಲ. ಬನಿಯನ್ ತೆಗೆ. ತೆಗೆ ಆ ಬನಿಯನ್ನ. ತೆಗಿತೀನಿ. ತೆಗೆ. ತೆಗೆ. ಆ ಸಾಲ ತೆಗೆ. ತಗೊಳ್ಳಿ. ನಾನು ಬಿಟ್ಟು. ಇಷ್ಟೇನಾ? ಅಷ್ಟೇ. ಇಷ್ಟೇನಾ ಇರೋದು? ಏಯ್, ಸುಳ್ಳು ಹೇಳ್ತಾ ಇದೀಯಾ? ತೆಗಿ, ಕೊಂದು ಬಿಡ್ತೀನಿ. ಏನು ಏನು ಮಾಡ್ಬೇಡಿ. ನನ್ನ ಹತ್ರ ಇರೋದು ಇಷ್ಟೇ, ನಾನು ಬಿಟ್ಬಿಡಿ. ಸುಳ್ಳು ಹೇಳ್ತೀಯಾ? ನನ್ನೇನು ಮಾಡ್ಬೇಡಿ. ಕೊಡ್ತೀನಿ. ಇದಿಷ್ಟೇ ನನ್ನ ಹತ್ರ ಇರೋದು. ನಾನು ವ್ಯಾಪಾರ ಮುಗಿಸ್ಕೊಂಡು ಈ ಕಡೆ ಬರ್ತಾ ಇದ್ದೆ. ನನ್ನ ಹತ್ರ ಇನ್ನೇನು ಇಲ್ಲ, ಬಿಟ್ಬಿಡಿ. ನಾನು ಬಿಟ್ಬಿಡಿ. ಅವನ ಹತ್ರ ಇನ್ನೇನಾದ್ರು ಉಂಟಾ ಅಂತ ನೋಡೋ. ನನ್ನ ಹತ್ರ ಏನೂ ಇಲ್ಲ. ನೋಡಪ್ಪ, ನನ್ನ ಹತ್ರ ಇರೋದೆಲ್ಲ ಕೊಟ್ಬಿಟ್ಟಿದ್ದೀನಿ. ನನ್ನನ್ನು ಏನು ಮಾಡಬೇಡಪ್ಪ, ನನಗೇನು ಮಾಡಬೇಡ. ಅಣ್ಣ, ಏನು ಇಲ್ಲ ಅಣ್ಣ. ಸರಿಯಾಗಿ ಎಲ್ಲ ನೋಡಿದ್ಯೇನೋ? ಹಾ, ಸರಿಯಾಗಿ ನೋಡಿದೆ ಅಣ್ಣ. ನಡೀರಿ, ಹಾಗಾದ್ರೆ ಹೋಗೋಣ. ಎಲ್ಲಿಗೆ? ಇನ್ನೆಲ್ಲಿಗೆ? ನಡೆ ಹೋಗೋಣ. ಇವನ್ ಹಾಗೆ ಬಿಟ್ಬಿಟ್ಟು ಹೊಂಟೋಗದ? ಸಾಯಿಸ್ಬಿಟ್ಟು ಹೊಂಟೋಗೋಣ. ಅಯ್ಯೋ, ನನ್ನ ಕೊಲ್ಬಿಡ್ರಪ್ಪ, ನಾನು ಯಾರಿಗೂ ಹೇಳಲ್ಲ. ನಾನು ಬಿಟ್ಬಿಡಿ. ಅಣ್ಣ, ಇವ್ರ ಹತ್ರ ಕಿತ್ಕೊಂಡಿದ್ದೆಲ್ಲ ಆಗೋಯ್ತಲ್ಲ, ಇವ್ರನ್ನ ಬಿಟ್ಬಿಡೋಣ. ಏಯ್, ಏನ? ಇವನ್ ಹಾಗೆ ಬಿಟ್ಬಿಟ್ಟು ಹೊಂಟೋಗದ? ಇವನ್ ಹಾಗೆ ಬಿಟ್ರೆ ಪೊಲೀಸ್ನವ್ರಿಗೆ ಹೇಳ್ಬಿಡ್ತಾನ. ಇವನ್ ಎತ್ಬಿಟ್ಟು ಹೊಂಟೋಗೋಣ. ಅಯ್ಯೋ, ನನ್ನ ಕೊಲ್ಬಿಡ್ರಪ್ಪ, ನಾನು ಯಾರಿಗೂ ಹೇಳೋದಿಲ್ಲ. ಬೇಡಣ, ಇವ್ರನ್ನ ಬಿಟ್ಬಿಡೋಣ. ಬೇಡ, ಇಲ್ಲಿ ಯಾವ್ದಾದ್ರು ಮರ ಕಟ್ಟಾಕ್ಬಿಟ್ಟು ಹೋಗೋಣ. ಮುಂದೆ ಏನ್ ಬೇಕಾದ್ರೂ ಆಗ್ಲಿ. ಅಯ್ಯೋ, ಕಾಪಾಡಿ. ಅಯ್ಯೋ, ನನಗೇನ್ ಮಾಡ್ಬಿಡ್ರಪ್ಪ, ಬಿಟ್ಬಿಡ್ರಪ್ಪ. ಅಯ್ಯೋ, ಅಯ್ಯೋ, ನನ್ನನ್ನೇನ್ ಮಾಡ್ಬಿಡ್ರಪ್ಪ, ಬಿಟ್ಬಿಡ್ರಪ್ಪ. ಅಯ್ಯೋ ಅಯ್ಯೋ. ಹೋಗೋಣ. ಶ್ರೀಮಂತ ಪಾಪ ತನ್ನ ಹತ್ರ ಇರೋದನ್ನೆಲ್ಲ ಕಳ್ಕೊಂಡು ಒಬ್ಬೊಂಟಿಯಾಗಿ ಕಾಡಿನಲ್ಲಿ ಅಸಹಾಯಕನಾಗಿ ಕುಳಿತಿದ್ದಾನೆ. ಯಾರೂ ಅವನ ಸಹಾಯಕ್ಕೆ ಬರ್ತಾ ಇಲ್ಲ. ಅಣ್ಣ, ನೀವಿಬ್ರು ಹೋಗ್ತಾ ಇರ್ರಿ, ನಾನೀಗ ಬಂದ್ಬಿಡ್ತೀನಿ. ಎಲ್ಲಿಗೋ? ನೀರು ಕುಡ್ಕೊಂಡ್ ಬರ್ತೀನಿ ಅಣ್ಣ. ಹುಷಾರೋ. ಬನ್ನಿ, ನೀವೇನು ಹೊರಡಿ. ತುಂಬ ಉಪಕಾರ ಆಯ್ತಪ್ಪ. ಇದರಲ್ಲಿ ಉಪಕಾರ ಏನು ಬಂತು?
ನಮ್ಮ ಕಸುಬು ಕಳ್ತನ, ಕೊಲ್ಲೋದಲ್ಲ. ಬನ್ನಿ, ಊರ ದಾರಿ ತೋರಿಸ್ತೀನಿ. ಸ್ವಾಮಿ, ನೀವು ಹೀಗೆ ಸೀದಾ ಹೋಗ್ಬಿಡಿ, ಊರು ಸಿಗುತ್ತೆ. ಏನಪ್ಪ, ನೀನು ನೋಡಿದ್ರೆ ತುಂಬ ಒಳ್ಳೆಯವನ ಹಾಗೆ ಕಾಣಿಸ್ತೀಯ. ನನ್ನ ಜೊತೆ ಬಂದ್ಬಿಡು, ನಿನಗೆ ಒಳ್ಳೆ ಕೆಲಸನೇ ಕೊಡಿಸ್ತೀನಿ. ಇಲ್ಲ ಸ್ವಾಮಿ, ನನ್ನ ಕೆಲಸ ಏನಿದ್ರು ನಿಮಗೆ ಊರು ದಾರಿ ತೋರಿಸೋದು ಮಾತ್ರ. ಊರೊಳಗಡೆ ಪೊಲೀಸರಿದ್ದಾರೆ. ನಾನೇನಾದರೂ ಒಂದು ಸಲ ಅವ್ರ ಹತ್ರ ಸಿಕ್ಕಾಕೊಂಡ್ರೆ ವಾಪಸ್ ಬರೋಕ್ಕಾಗಲ್ಲ. ನನಗೆ ಈ ಕಳ್ತನ ಬಿಡೋಕ್ಕಾಗಲ್ಲ. ನಾನಿನ್ನು ಬರ್ತೀನಿ ಸ್ವಾಮಿ. ಇವನನ್ನ ಯಾಕೆ ಬಿಟ್ಬಿಡ್ಬೇಕು, ಕೊಂದು ಹಾಕ್ಬಿಡೋಣ ಅಂತ ಹೇಳಿದ್ನಲ್ಲ ಮೊದಲನೇದಾಗ, ಆಯ್ತಾ? ಅವನು ತಮಸ್ಸಿಗೆ ಉದಾಹರಣೆ. ತಮಸ್ಸನ್ನ ನಾಶ ಮಾಡತ್ತಲ್ಲ ಅದು ರಜಸ್ಸು, ಅದಕ್ಕೆ ಉದಾಹರಣೆ ಎರಡನೇದಾಗ, ಆಯ್ತಾ? ಅದಕ್ಕೆ ಅವನು ಇವನನ್ನು ಕೊಂದು ಹಾಕದ್ ಬೇಡ, ಕಟ್ ಹಾಕ್ಬಿಟ್ಟು ಹೋಗೋಣ ಅಂತ ಹೇಳಿತ್ತು. ರಜಸ್ಸು ಮನುಷ್ಯನನ್ನ ಸಂಸಾರ ಬಂಧನಕ್ಕೆ ಸಿಗಿಸುತ್ತೆ, ಭಗವಂತನನ್ನ ಮರೆಯುವಂತೆ ಮಾಡುತ್ತೆ. ಮೂರನೇ ಡಕಾಯ್ತಾ ಸತ್ವಗುಣದ ಉದಾಹರಣೆ. ಅದು ಬಂಧನವನ್ನ ಬಿಡಿಸಿ ಭಗವಂತನ ಕಡೆಗೆ ಹೋಗೋ ದಾರಿಯನ್ನು ತೋರಿಸುತ್ತೆ. ಆದರೆ ಅದು ಭಗವಂತನನ್ನು ಮುಟ್ಟೋದಿಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತ ಯಾವ ದಾರಿಯಲ್ಲಿ ಹೋದ್ರೆ ಸಿಗ್ತಾನೆ ಅನ್ನೋಂಥ ದಾರಿಯನ್ನು ಮಾತ್ರ ತೋರಿಸುತ್ತೆ.